ಹಲೋ ಗೈಸ್, ನಮಸ್ಕಾರ. ಇವತ್ತು ನಾವು ಇನ್ನೊಂದು ಹೊಸ ಕನ್ನಡ ಮೂವಿ ಟ್ರೈಲರ್ ರಿಯಾಕ್ಟ್ ಮಾಡಕ್ ಬಂದಿವಿ. ಇದು ಫಸ್ಟ್ ಟೈಮ್ ಡೈರೆಕ್ಟರ್ ವಿವೇಕ ಅವರು ಡೈರೆಕ್ಟ್ ಮಾಡಿರುವಂತಹ ಫಸ್ಟ್ ಟೈಮ್ ಹೀರೋ ಸುದೀಪ್ ಅವರ ಅಳಿಯ ಆಗಿರುವಂತಹ ಸಂಜಿತ್ ಸಂಜೀವ್ ಅವರು ಆಕ್ಟ್ ಮಾಡಿರುವಂತಹ ಮ್ಯಾಂಗೋ ಪಚ್ಚಾ ಫಿಲ್ಮ್. ಇದು ಅವ್ರದ್ದು ಡೆಬ್ಯೂ ಮೂವಿ ಅಲ್ಲ? ಡೆಬ್ಯೂ ಮೂವಿ ರಿಲೀಸ್ ಆಗ್ತಿರೋದು. ಪ್ರಾಬ್ಲಿ 1 or 2 ಫಿಲ್ಮ್ ಶೂಟಿಂಗ್ ಆಗಿದೆ ಅನ್ಸುತ್ತೆ, ಬಟ್ Okay. ಪ್ರಾಬ್ಲಿ ರಿಲೀಸ್ ಆಗ್ತಿರೋದು. ಅವರ ಡೆಬ್ಯೂ ಟೆಂಟ್ಗೆ ಒಂಥರ ಹೆಂಗಿರ್ಬೇಕು ಆತರ ಮಾಡಿದ್ದಾರೆ ಫಿಲ್ಮ್ ನ. ಜೂನ್ 4th, ಜೂನ್ 5th ರಿಲೀಸ್ ಆಗ್ತಿದೆ. 5th. June 5th. ಟಾಕ್ಸಿಕ್ ಮುಂದಕ್ಕೆ ಹೋಗ್ತಿದಂಗೆನೆ ಇದು ಅನೌನ್ಸ್ ಮಾಡಿದ್ರು ಜೂನ್ 5th ಗೆ. ಆಮೇಲೆ ಇದ್ರದ್ದು ಆಲ್ರೆಡಿ ಒಂದು ಸಿಂಗಲ್ ಬಿಟ್ಟಿದ್ದಾರೆ, ಅದೇ ಹೌದು, ಕರೆಕ್ಟ್. ಸುಮಾರು ಪ್ರಮೋಷನ್ ಬಿಟ್ ಆಗಿ ಮಾಡಿದ್ದಾರೆ ಥ್ರೂ ಔಟ್. ಇವಾಗ ಆನ್ ಗ್ರೌಂಡ್ ಪ್ರಮೋಷನ್ ನಡೀತಾ ಇದೆ. ಹೀಸ್ ಟ್ರಾವೆಲಿಂಗ್ ಆಲ್ ಓವರ್ ದಿ ಸ್ಟೇಟ್. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ ಟ್ರೈಲರ್ ಹೇಗಿದೆ ನೋಡೋಣ. ಎಷ್ಟು ನಿಮಿಷ ಇದೆ ಟ್ರೈಲರ್? 2 minutes 18 seconds. So it's good length. Yeah. ತುಂಬಾ ಇದ್ರೆ ಮರ್ತೋಗ್ಬಿಡುತ್ತೆ 4 minutes. ಸೊ let us see. KRJ Studios is one of the producers, and ಹೌದಾ? main producer is Sudeep's wife himself. ಅವರೇ ಮೇನ್ ಪ್ರೊಡ್ಯೂಸರ್. ಸುಪ್ರಿಯಾ ಅನ್ವಿ ಅಂತ ಅವ್ರ ಪ್ರೊಡಕ್ಷನ್ ಹೌಸ್. ಓಕೆ ನೈಸ್. ಸುದೀಪ್, ಪ್ರಿಯಾ ಅಂಡ್ ಸಾನ್ವಿ. So let us see how it goes. 3, 2, 1, go. ಮೈಸೂರು 2006. ಸುಮಾರು 300-500 ಕೆಜಿ ಗಾಂಜಾವನ್ನ ಮೈಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಲ್ಲಿ ಸತಪಡಿಸಿದ್ದಾರೆ. ಓಕೆ. ಗಾಂಜಾ. ಬಾರ ಜೈಲಿದೆ. ಹೌದು. ನಾನು ಪಚ್ಚ, ಅಮ್ಮ ಇಟ್ ಹೆಸರು ಪ್ರಶಾಂತ, ಆದ್ರೆ ಪಾಪ್ಯುಲರ್ ಆಗಿದ್ದು ಪಚ್ಚ. He looks nice. ನನ್ನ ಹುಡುಗಿ ಸುಚಿ, ಅಮ್ಮ ಪದ್ಮ, ಶ್ಯಾಮ ನನ್ನ ತಮ್ಮ, ನನ್ನ ಹುಡುಗರು ಇವರೇ ನನ್ನ ಶಕ್ತಿ, ನನ್ನ ಕುಟುಂಬ. ಮಂಜು. ಪಚ್ಚನ್ ಕತೆ ಓಕೆ. ಮ್ಯಾಂಗೋ ಪಚ್ಚ ಆಗಿದ್ಯಾ ಅವಾಗ? ನೈಸ್ ಕಲರ್ಸ್. ದೌಲತ್ತು ಇವೆಲ್ಲ ಆಚೆ ಇಟ್ಕೊಳ್ಳಿ. ಯಾವನು ಗುದ್ದಾಟಕ್ಕೆ ಬರಲಿಲ್ಲ. ಬಂದ್ರು ಮಯೂರ್ ಪಟೇಲ್. ದಂಡ ಬಂದ್ರು. ದಸರಾ ಮುಗಿಯಷ್ಟಲ್ಲೇ ಅವ್ರ ಹುಡುಗರು ಆನ್ ಬಿಸ್ನೆಸ್ ಎರಡೂ ಇರಬಾರ್ದು. So there is an emotional arc. Arrested. ಮುಟ್ಟಿದ ಕೈ, ಕಳ್ಸಿದ ಮೈ, ಎರಡು ಇರಲ್ಲ. Oh, what an interest. Sudeep stands same as Sudeep. ನೈಸ್. June 5th. ಬೆಳೆಯೋದಕ್ಕೆ ದುಡ್ಡು ಬೇಕು, ಹೌದು. ಮರ್ಯಾದೆನೂ ಬೇಕು. The revenge. Revenge story. ಮ್ಯೂಸಿಕ್ ಡೈರೆಕ್ಟರ್ ಯಾರು? ಚರಣ್ ರಾಜ್. ಹೌದು. ಮ್ಯೂಸಿಕ್. ಕರೆಕ್ಟ್. ಅದು ಸಾಂಗ್ ಚರಣ್ ರಾಜ್. ಹೌದು. ಪ್ರಮೋಷನಲ್. Music was quite fun. Upbeat, it was fun ಆಗಿತ್ತು. Trailer was good. It was okay. Dark, dark palette. So Katlali, and what I had heard was it's a real story based. So one of the real person based ಮೇಲೆ ಮಾಡಿರೋ ಫಿಲ್ಮ್. ಅದಕ್ಕೆ ಅದು ಮೈಸೂರು 2006 ಡೇಟ್. ಹೌದು. It was a real person in Mysore. Mysore underworld ಸುಮಾರು ಜನ ಟಚ್ ಮಾಡಿರಲಿಲ್ಲ ಅಂತ. One of the real stories in Mysore, but he looks very promising. ಅಂದ್ರೆ ಈಗ ನಾವು ಲಾಸ್ಟ್ 3-4 ಟ್ರೈಲರ್ ನೋಡಿದ್ವಲ್ಲ, ಬೇರೆ ಯಾವ್ದೋ ಮೂವಿ ರಿಯಾಕ್ಟ್ ಮಾಡಿ ಹಾಕಿದ್ವಲ್ಲ, ಏನೇನೋ ನಡೆದಿರುತ್ತೆ, ಇಲ್ಲಿ ಸುಮಾರು ತೋರಿಸ್ತಾರೆ. ಹೌದು. This felt very light and simple. ಹೌದು. To the point. Correct. Not too much happening. And then ತುಂಬಾನು ಬಿಟ್ಕೊಡ್ಲಿಲ್ಲ. Correct. And then montage ಇರ್ಲಿಲ್ಲ. Correct. It was to the point, and we got to know what was happening. ಜೈಲಲ್ಲಿ ಇರ್ತಾನೆ, he comes out, he takes revenge ಅಂತ ಗೊತ್ತಾಗುತ್ತೆ. There is a drug thing happening parallelly, and there is a family sentiment going on. And the emotional arc ಕೂಡ ಇದೆ ಅದರಲ್ಲಿ. ಹೌದು. ನನಗೆ ಅದು ಏನಂತಾರೆ, ಅವ್ರ ಹೆಸರು ಪಚ್ಚ ಅಂತಾನು ಗೊತ್ತಿರ್ಲಿಲ್ಲ, ಹೆಂಗಿತ್ತು ಅಂತ. ಅದು ಪ್ರಶಾಂತ್ ಅಂತ ಹೇಳ್ತಾರೆ. ಹೇಳಿದಾಗ್ಲೇ ಗೊತ್ತಾಯ್ತು. ಅವ್ರ ಇಟ್ಟಿರೋ ಹೆಸರು ಪ್ರಶಾಂತ, ಅಂಡ್ ದೆನ್
he becomes Pacha and then Mango Pacha ಏನಿಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ರು ಟ್ರೈಲರ್ ಅಲ್ಲಿ. ಸೊ ಅದನ್ನ ಒಂದು ಕಾಯ್ದು ನೋಡ್ಬೇಕು. ಹೌದು. ಸೊ ದೇರ್ ಇಸ್ ಅ ಹುಕ್ ಫ್ಯಾಕ್ಟರ್. ಓಕೆ, ನಾವು ಹೋಗಿ ಥಿಯೇಟರ್ ಹೋಗಕ್ಕೆ ಒಂದು ಹುಕ್ ಫ್ಯಾಕ್ಟರ್ ಇದೆ. ಬಟ್ ಫಾರ್ ಎ ಫಸ್ಟ್ ಟೈಮ್ ಡೈರೆಕ್ಟರ್, ಫಸ್ಟ್ ಟೈಮ್ ಆಕ್ಟರ್, ಸೊ ಇಟ್ ಫೀಲ್ಸ್ ಇನಫ್ ಟು ಗೆಟ್ ಪೀಪಲ್ ಇನ್ ಥಿಯೇಟರ್ಸ್. ಬಟ್ ಅಗೇನ್ ಹೆಂಗ್ ಎಂಗೇಜಿಂಗ್ ಇಟ್ಕೊಂಡಿರ್ತಾರೆ ಫಿಲಮ್ ನೋಡ್ಕೊಂಡು ಇಟ್ ವಿಲ್ ಗ್ರಾಸ್. ಮತ್ತೆ ಸೆಕೆಂಡ್ ಫಿಲಮ್ ಬೇಸ್ ವಿಲ್ ಬಿ ಬೇಸ್ಡ್ ಆನ್ ದಿ ಫಸ್ಟ್ ಫಿಲಮ್ಸ್ ಏನಂತಾರೆ ಕಲೆಕ್ಷನ್. ಸುದೀಪ್ ಅವ್ರ ಹೆಸರಲ್ಲೇ ಜನರು ಬರ್ತಾರೆ ಥಿಯೇಟರ್ಗೆ ಮೋಸ್ಟ್ ಪ್ರಾಬಬ್ಲಿ. ಅಟ್ ಲೀಸ್ಟ್ ಫಸ್ಟ್ ಫ್ಯೂ ಡೇಸ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಸುದೀಪ್ ಅವ್ರ ಹೆಸರು ಫಾರ್ ಶೋರ್ ಬರ್ತಾರೆ. ಫಾರ್ ಶೋರ್. ಅಂಡ್ ಫಸ್ಟ್ ವೀಕೆಂಡ್ ಆದ್ಮೇಲೆ ಫಾರ್ ಪೀಪಲ್ ಟು ಕಂಟಿನ್ಯೂ ಇಟ್ ವಿಲ್ ಬಿ ಬೇಸ್ಡ್ ಆನ್ ಹೌ ದಿ ಫಿಲಮ್, ಹೌ ದಿ ಸ್ಟೋರಿ ಇಸ್, ಹೌ ದಿ 100%. The first weekend is definitely based on Sudeep Avar, but his audience, he's full. Yeah, but sure. in general, trailer ಚೆನ್ನಾಗಿದೆ. It was good. It was 2 good. ನಿಮಿಷ, just over 2 minutes. It was good. It was good. Yeah. Lighting ಎಲ್ಲ it was very impressive. Lighting it was very impressive. His style, his swag. Few shots ಎಲ್ಲ ನಿಂತಿರೋ ರೀತಿ ಎಲ್ಲ ನೋಡಿದ್ರೆ it was very very similar to Sudeep Avar. So in his few Manikya film, what I also heard was Manikya film ನಲ್ಲಿ Sanjit was one of the dupe for Sudeep. Okay. For few shots Sudeep wasn't available and filler ಬೇಕಿತ್ತು. For long shots, wide angle shots ಅಲ್ಲಿ Sanjit used to stand and similar to Sudeep sir, and I see they took the shot. So he was filling in for Sudeep Avar. So he's also tall. He's probably taller than Sudeep Avar. ಇರಬೇಕು 6'2" plus. Yeah. So he looked very nice. Swag ಇದೆ. Let us see how it goes. ಹೌದು. Wishing the best for the film. ಒಂದು ಚಾನಲ್ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೌದು, ಇಬ್ರದ್ದು ಕೊಲಾಬ್ ಹಾಕಿರ್ತೀವಿ. ಇಬ್ರಿಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೂ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. Stay tuned and keep watching. Thank you.